ಮೈಸೂರು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಇನ್ನು ಗಾನಲೋಕದ ಮಹಾನ್ ಚೇತನ ಎಸ್ ಜಾನಕಿ ಅಮ್ಮನವರಿಗೂ ಕೂಡ ಮೈಸೂರು ಅಂದರೆ ಪಂಚಪ್ರಾಣ. ಅವ್ರು ಹುಟ್ಟಿದ್ದ ಆಂಧ್ರ ಪ್ರದೇಶದಲ್ಲಾದರೂ ಕೂಡ ಜೀವಿಸಿದ್ದು, ತನ್ನ ಜೀವನದ ಕೆಲವೊಂದು ಅಮೂಲ್ಯವಾದ ಕ್ಷಣಗಳನ್ನು ಕಳೆದಿದ್ದು ಮೈಸೂರಲ್ಲಿ. ಹಾಗಾದರೆ ಜಾನಕಿ ಅಮ್ಮ ಹಾಗೂ ಮೈಸೂರಿನ ಒಡನಾಟ ಹೇಗಿತ್ತು? ಇಲ್ಲಿದೆ ಆ ಕುರಿತ ರಿಪೋರ್ಟ್. ಮರೆಯಾದ ಸಂಗೀತ ಲೋಕದ ದಂತಕಥೆ, ಹಾಡು ನಿಲ್ಲಿಸಿದ ಗಾಯನ ಜಗತ್ತಿನ ಸ್ವರರಾಣಿ. ಹೌದು, ದೇವರ ಆಟ ಬಲ್ಲವರ್ಯಾರು, ಆತನ ಎದುರು ನಿಲ್ಲುವವರ್ಯಾರು. ಕಲಾವಿದನಿಗೆ ಅಂತ್ಯವಿದೆ, ಆದ್ರೆ ಕಲೆಗೆ ಅಂತ್ಯ ಅನ್ನೋದಿಲ್ಲ. ಹಾಗೆ ಸಂಗೀತ ಜಗತ್ತಿನ ಸ್ವರ ಸಾಮ್ರಾಜ್ಞೆ, ಸ್ವರ ಲಲಿತೆ, ಗಾನಕೋಗಿಲೆ, ಸ್ವರ ಶಾರದೆ ಎಸ್ ಜಾನಕಿ ಆ ದೇವರ ಕರೆಗೆ ಓಗುಟ್ಟಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳನ್ನ ಜಾನಕಮ್ಮ ಅಗಲಿದ್ದಾರೆ. ಎಸ್ ಜಾನಕಿ ಅವರನ್ನ ಅಭಿಮಾನಿಗಳು ಪ್ರೀತಿಯಿಂದ ಜಾನಕಮ್ಮ ಅಂತಲೇ ಕರೆಯುತ್ತಿದ್ರು. ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಜಾನಕಮ್ಮರ ಅಂತಿಮ ದರ್ಶನಕ್ಕೆ ಅಭಿಮಾನಿ ಸಾಗರವೇ ಹರಿದು ಬಂದಿತ್ತು. ಇದು ಜಾನಕಮ್ಮನವರ ಮೇಲಿನ ಅಭಿಮಾನವನ್ನ ಸಾರಿ ಹೇಳಿತ್ತು. ಎಸ್ ಜಾನಕಿ ಅವರು ಹುಟ್ಟಿದ್ದು ಆಂಧ್ರದಲ್ಲಾದರೂ ಕರ್ನಾಟಕದ ಮೇಲೆ ಅಪಾರ ಗೌರವ, ಅಭಿಮಾನ, ಪ್ರೀತಿ ಇತ್ತು. ಅದರಲ್ಲೂ ಕನ್ನಡ ಚಿತ್ರರಂಗದ 10,000 ಹಾಡುಗಳಿಗೆ ಜಾನಕಮ್ಮ ದನಿಯಾಗಿದ್ರು. ಹಾಡುಗಳಿಗೆ ನಟರಿಗಿಂತಲೂ ತಮ್ಮ ದನಿಯಿಂದಲೇ ಭಾವನೆಗಳನ್ನ ತುಂಬಿದ್ರು. ಹೀಗಾಗಿಯೇ 80 ದಶಕದ ಹಾಡುಗಳು ಇವತ್ತಿಗೂ ಎವರ್ಗ್ರೀನ್ ಆಗಿದೆ. ಹುಟ್ಟಿದ್ದು ಆಂಧ್ರ, ಮೈಸೂರಿಗೆ ಜಾನಕಮ್ಮನ ನಂಟು. ಮೈಸೂರನ್ನ ತಮ್ಮ ಮನೆಯಂತೆ ಕಂಡಿದ್ದ ಜಾನಕಮ್ಮ. ಹೌದು, ಗಾನಕೋಗಿಲೆ ಎಸ್ ಜಾನಕಿ ಅವರು ಆಂಧ್ರ ಮೂಲದವರಾದ್ರೂ ಅವರಿಗೆ ಕರ್ನಾಟಕ, ಕನ್ನಡ ಅಂದ್ರೆ ಅಚ್ಚುಮೆಚ್ಚು. ಅದರಲ್ಲೂ ಮೈಸೂರು ಜಿಲ್ಲೆ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಜಾನಕಮ್ಮರಿಗೆ ಮೈಸೂರು ಅಚ್ಚುಮೆಚ್ಚಾಗಲು ಒಂದು ಕಾರಣ ಇದೆ. 1957ರಲ್ಲಿ ಮೈಸೂರಿನಲ್ಲಿ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಆ ವೇದಿಕೆಯಲ್ಲೇ ಅವರ ಮೊದಲ ಕಾರ್ಯಕ್ರಮವಾಗಿತ್ತು. ಹೀಗೆ ಮೈಸೂರಿನ ಒಡನಾಟ ಬೆಳೆದಿತ್ತು. ದೇವಾಲಯ ಕಾರ್ಯಕ್ರಮ ನಿಮಿತ್ತ ಮೈಸೂರಿಗೆ ಭೇಟಿ ನೀಡುತ್ತಿದ್ರು. ನಂತರ ಅಲ್ಲಿನ ಅಭಿಮಾನಿಗಳು ಜಾನಕಮ್ಮರನ್ನ ಮನೆಗೆ ಆಹ್ವಾನಿಸಿದ್ರು. ಎಸ್, ಒಮ್ಮೆ ಮೈಸೂರಿನ NR ಮೊಹಲ್ಲಾದ ನವೀನ್ ಎಂಬ ಅಭಿಮಾನಿ ಜಾನಕಮ್ಮರನ್ನ ತಮ್ಮ ಮನೆಗೆ ಆಹ್ವಾನಿಸಿದ್ರು. ಆ ಒಂದು ಆಹ್ವಾನವೇ ಜೀವಮಾನದ ಸಂಬಂಧವಾಗಿ ಬೆಳೆದಿತ್ತು. ಹೈದರಾಬಾದ್ನಲ್ಲಿ ತಮ್ಮ ಬಂಗಲೆಯಂತಹ ನಿವಾಸ ತೊರೆದು ಮೈಸೂರಿನ ಬೋಗಾದಿ ರಸ್ತೆಯಲ್ಲಿರುವ ನವೀನ್ ಮನೆಯಲ್ಲೇ ಜಾನಕಮ್ಮ ಕಡೇ ದಿನಗಳನ್ನ ಕಳೆದರು. ನನಗೆ 13 ವರ್ಷ ಆಗಿದ್ದಾಗಿನ ಅವ್ರ ಫ್ಯಾನ್ ಸರ್. ನಾನು 1997ನಲ್ಲಿ ಫಸ್ಟ್ ನೋಡಿದಂದರೆ ಹೋಗಲೇಬೇಕು ಅಂತ ಕಷ್ಟಪಟ್ಟು ಅವ್ರನ್ನ ಮೀಟ್ ಮಾಡಿದ್ದು. ಅದಾದಮೇಲೆ 1990ಇಂದ ತುಂಬ ಕ್ಲೋಸ್ ಅಂದರೆ ನಾನು ಯಾವಾಗಲೂ ರೆಗ್ಯುಲರಾಗಿ ಫೋನ್ ಮಾಡುವೆ. ಅವ್ರಿಗೆ ಮೈಸೂರು, ಹೈದರಾಬಾದ್ ಎಲ್ಲ ಒಂದೇ. ಏನಕ್ಕೆ ಅಂತ ಅಂದರೆ ನಾವು ರೂಮ್ ಬಿಟ್ಟು ಜಾಸ್ತಿ ಎಲ್ಲರೂ ಹೊರಗಡೆ ಹೋಗ್ತಾಯಿಲ್ಲ. ಮೈಸೂರು ಅಂದರೆ ಏನಕ್ಕೆ ಅಂದರೆ ನಾವು ಒಂದು 5-6 ಜನ ಇದು ನಿಮಗೋಸ್ಕರ ನಾನು ಮೈಸೂರಿಗೆ ಇಷ್ಟಪಡ್ತೀನಿ ಅಂತ ಹೇಳೋರು. ನಮ್ಮ ಮೈಸೂರು ಅಂದರೆ ನೀವುಗಳು ನನ್ನ ಪ್ರಾಣ ಅಂತ ಹೇಳೋರು. ಅವರು ನಾರ್ಮಲಾಗಿ ಮೊದಲೆಲ್ಲ ಇದ್ಬೇಕಾದ್ರೆ ಅವರು ನಾರ್ಮಲಾಗಿ ಇದ್ದರೆ ಲಾಸ್ಟ್ ವೀಕ್ ಅವ್ರ ಅಕ್ಕನ ಮಗಳು ಮನೆಗೆ ಒಂದು 10 ಡೇಸ್ ಮಂಗ್ಳೂರಿಗೆ ಹೋಗ್ಬಿಟ್ಟು ಬಂದರು. ಅಲ್ಲಿಂದ ಬಂದಾಗ 2 ದಿವಸ ಚೆನ್ನಾಗಿದ್ಮೇಲೆ ವೈರಲ್ ಫೀವರ್ ಬಂದಿತ್ತು. ಅದಾದಮೇಲೆ ಕಾಲನ್ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಅದೆಲ್ಲ ಡಾಕ್ಟ್ರು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ, ಮನೇಲೇ ತಗೋತಾಯಿದ್ರು. ಅವ್ರ ಹಾಸ್ಪಿಟ್ಲ್ ಅಂದರೆ ಸ್ವಲ್ಪ ಭಯ ಇತ್ತು. ಚೆನ್ನಾಗೇ ಇದ್ರು ಸರ್ ಅವರು. ಅದೊಂದು ಸ್ವಲ್ಪ ಕುಗ್ಗೋಗ್ಬಿಟ್ಟಿದ್ರು. ಅವ್ರ ಅಣ್ಣನಲ್ಲಿ ನಾವು 5-6 ಜನ ಇದ್ವಲ್ಲ, ಅವರೆಲ್ಲ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಸರ್. ನೀವೆಲ್ಲ ಇದ್ದೀರಾ ಅಂತ ಒಂದು ಧೈರ್ಯ ಬಿಟ್ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾ ಇದ್ರು. ಮೈಸೂರಿನಲ್ಲೇ ಮೊದಲ ಕೊನೆಯ ಹಾಡು, ಮೆಚ್ಚಿನ ಸ್ಥಳದಲ್ಲೇ ಉಸಿರು ನಿಲ್ಲಿಸಿದ ಗಾಯಕಿ, ಮೈಸೂರಿನ ಮಣ್ಣಿನಲ್ಲೇ ಅಂತ್ಯಕ್ರಿಯೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ತಮ್ಮ ಮೊದಲ ಕಾರ್ಯಕ್ರಮ ನೀಡಿದ್ದ ಜಾನಕಿ ಅವರು ಮೈಸೂರಿನಲ್ಲೇ ಗಾಯನಕ್ಕೂ ವಿದಾಯ ಘೋಷಿಸಿದ್ರು. 2017ರ ಅಕ್ಟೋಬರ್ 28ರಂದು ಮೈಸೂರು ವಿಶ್ವವಿದ್ಯಾಲಯದ ಮಾನಸ ಗಂಗೋತ್ರಿ ಬಯಲು ರಂಗಮಂದಿರದಲ್ಲಿ ಎಸ್ ಜಾನಕಿ ಮ್ಯೂಸಿಕಲ್ ನೈಟ್ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ನಂತರ ಜಾನಕಮ್ಮ ಸಾರ್ವಜನಿಕ ಗಾಯನದಿಂದ ನಿವೃತ್ತಿ ಘೋಷಿಸಿದ್ರು. ಇದು ಅವರ ಸುಮಾರು 65 ವರ್ಷಗಳ ಸಂಗೀತ ಪಯಣದ ವಿದಾಯ ಕಾರ್ಯಕ್ರಮವಾಗಿತ್ತು. ಇದಾದ ಬಳಿಕ ಯಾವುದೇ ಸಾರ್ವಜನಿಕ ವೇದಿಕೆಯಲ್ಲಿ ಮತ್ತೆ ಹಾಡುಗಳನ್ನ ಹಾಡಲೇ ಇಲ್ಲ. ಇದು ಜಾನಕಮ್ಮರಿಗೆ ಮೈಸೂರಿನ ಮೇಲಿದ್ದ ಪ್ರೇಮ, ಬಾಂಧವ್ಯ. ಹೀಗೆ ಮೈಸೂರಿನ ಮೇಲೆ ಅಪಾರ ಪ್ರೀತಿ, ಗೌರವ, ಮಾನ್ಯತೆಯನ್ನ ಜಾನಕಮ್ಮ ಹೊಂದಿದ್ರು. ಅಭಿಮಾನಿಯ ಆಸರೆಯಲ್ಲಿ ಕಡೆಯ ದಿನಗಳನ್ನ ಕಳೆದಿದ್ದ ಜಾನಕಮ್ಮರ ಅಂತ್ಯಕ್ರಿಯೆಯು ಅಭಿಮಾನಿ ನವೀನ್ ಫಾರಂ ಹೌಸ್ನಲ್ಲಿ ಆಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.